ಮುಂಬರುವ ಗ್ರೇಟರ್ ಬೆಂಗಳೂರು ಆಡಳಿತ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಆಮ್ ಆದ್ಮಿ ಪಕ್ಷ ಎಎಪಿ ತನ್ನ ಬೆಂಗಳೂರು ಉಳಿಸಿ ಹಸಿರು ಕಾರ್ಯಸೂಚಿ ಪ್ರಣಾಳಿಕೆಯನ್ನು ನಗರದ ಪ್ರೆಸ್ ಕ್ಲಬ್ನಲ್ಲಿ ಬಿಡುಗಡೆ ಮಾಡಿತು. ಕಾರ್ಯಕ್ರಮದಲ್ಲಿ ಎಎಪಿ ರಾಜ್ಯ ಉಸ್ತುವಾರಿ ಋತುರಾಜ್ ಗೋವಿಂದ್ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಮಾತನಾಡಿ, ಬೆಂಗಳೂರು ಕೇವಲ ಒಂದು ನಗರವಲ್ಲ, ಅದು ಲಕ್ಷಾಂತರ ಜನರ ಮನೆ, ಉದ್ಯೋಗ, ಶಿಕ್ಷಣ ಹಾಗೂ ಭವಿಷ್ಯದ ಕೇಂದ್ರವಾಗಿದೆ ಅಂತ ಹೇಳಿದರು. आम आदमी पार्टी यहाँ पर बेंगलोर में मजबूती से चुनाव लड़ने के लिए तैयारी कर रही है। आम आदमी पार्टी ने बेंगलोर के लोगों में सर्वे कराया, पूछा कि क्या आम आदमी पार्टी को मजबूती से चुनाव लड़ना चाहिए। बेंगलोर के 80% से ज्यादा लोगों ने कहा कि हम बीजेपी, कांग्रेस और जेडीएस से परेशान हो चुके हैं, क्योंकि 25 सालों में जो लूट की राजनीति इन्होंने की है, पूरे शहर का जंगल खा गए, लेक्स को जो है सो बर्बाद कर दिया। 500 लेक होते थे, अब आधे से भी कम रह गए। सारा जंगल का जो कवर था, ग्रीन कवर जो है 50% से ज्यादा था। मतलब कि बेंगलोर को गार्डन सिटी ऑफ इंडिया कहा जाता था, गार्डन सिटी को इन्होंने गार्बेज सिटी बना दिया। ग्रीन कवर 50% से 5% हो गया है। जो 28 मीटर पे 28 फुट पे पानी होता था, वो पानी 300 फुट नीचे चला गया है। पूरा वाटर कंटेमिनेटेड है। कैंसर जैसी बीमारियां हो रही है, गंदी बीमारियां हो रही है। इनका जल बोर्ड कहता है कि सरकार की बॉडी कहती है कि 2040 के बाद यहाँ पर पानी नहीं बचेगा पीने के लिए। कैसे बचेगा पानी? ಒಮ್ಮೆ ಗಾರ್ಡನ್ ಸಿಟಿ ಅಂತ ಖ್ಯಾತಿಯಾಗಿದ್ದ ಬೆಂಗಳೂರು ಇಂದು ಸಂಚಾರ ದಟ್ಟಣೆ, ಮಾಲಿನ್ಯ, ನೀರಿನ ಕೊರತೆ, ಪ್ರವಾಹ ಹಾಗೂ ಕಸದ ಸಮಸ್ಯೆಗಳನ್ನು ಬಳಲ್ತಾ ಇದೆ ಅಂತ ಅವರು ಆತಂಕ ವ್ಯಕ್ತಪಡಿಸಿದರು. ನಾವೆಲ್ಲರೂ ಸೇರಿ ಇದಕ್ಕೆ ಪರ್ಯಾಯ ತರದೇ ಇದ್ರೆ ಅವ್ರನ್ನ ಬಿಟ್ಟು ಅವ್ರಿಗೆ ಯಾಕೆ ನಾವು ಓಟ್ ಹಾಕಂತ ಪರಿಸ್ಥಿತಿ ಇದೆ, ಎಂದು ಕರ್ಕೊಳ್ಳೋ ಪರಿಸ್ಥಿತಿ ನಮ್ಗೆ ಇಲ್ಲದೆ ಇರೋದ್ರಿಂದ ದಯಮಾಡಿ ಹೇಳ್ತಾ ಇದ್ದೀನಿ. ಇದು ನಿಮ್ಮೆಲ್ಲರ ಪ್ರಚಾರಕ್ಕೋಸ್ಕರ ನಾವು ಪರ್ಯಾಯವಾಗಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ಆಮ್ ಆದ್ಮಿ ಪಾರ್ಟಿ ಪೊರಕೆ ಗುರುತನ್ನ ಪರಿಚಯ ಮಾಡಿ ತರಬೇಕು ಮತ್ತು ಅದರ ಜೊತೆಯಲ್ಲಿ ಆ ತರದೇ ಚಿಂತನೆ ಇರ್ತಕ್ಕಂಥವನ್ನೆಲ್ಲ ಸೇರಿಸ್ಕೊಂಡು ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋ ಮಾತನ್ನ ನಿಮ್ಮ ಮುಖೇನ ತಿಳಿಸಿ ಇದನ್ನ ಸಂಪೂರ್ಣವಾಗಿ ಸ್ವಲ್ಪ ಸುದ್ದಿ ಮಾಡಿ ನಮ್ಮ ಉಸಿರು ಮತ್ತು ನಮ್ಮ ಬೆಂಗಳೂರು ಅಂತಕ್ಕಂಥದ್ರಲ್ಲಿ ಆ ಡೀಟೇಲ್ಸ್ ಹೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಸಂಕ್ಷಿಪ್ತವಾಗಿ ಕೊಟ್ಟು ನಮ್ಮ ಈ ಚುನಾವಣೆಯಲ್ಲಿ ಬಹುತೇಕ ಜನವನ್ನ ನಿಲ್ಲಿಸ್ತಕ್ಕಂಥ ಚಿಂತನೆಯನ್ನು ಮಾಡಿದ್ದೀವಿ. ಅದನ್ನ ಇವತ್ತಿನಿಂದಲೇ ನಾವು ಗಟ್ಟಿಗೊಳಿಸ್ತೀವಿ. ಚುನಾವಣೆ ಯಾವತ್ತಾದ್ರೂ ಆಗಲಿ, ಹಾಗೆ ತಯಾರಿ ಆಗ್ತೀವಿ ಜನರಲ್ ಎಲೆಕ್ಷನ್ಗೆ, ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.